ಮಾಡ್ರಿ ಗಣಿತ. ಇಲ್ಲಿ 5 ಅಂಕೆ ಅತಿ ದೊಡ್ಡ ಸಂಖ್ಯೆ ಬರ್ಕೊಂಡು ಲೆಕ್ಕ ಮಾಡ್ರಿ. ಮಾಡೋದಾತಂದು 4 ಲಕ್ಷ ಕೊಟ್ಟು ನೋಡ್ರಿ, ನಾ ತಿಳಿಸ್ತೀನಿ ವಿಡಿಯೋ ಅನ್ನ. ಇನ್ನೊಂದು ವಿದ್ಯಾರ್ಥಿಗಳು, ಇವು ನಾಳೆ ನಿಮಗೆ ಜೂನ್ದಿಂದ ಅನುಕ್ರಮ ನಂಬರ್ ಪ್ರಕಾರ ಬಂದ್ಬಿಡ್ತಾವೆ. ಸುಮ್ಮನೆ ನಾ ಯೂಟ್ಯೂಬ್ದಾಗ ಇರ್ಲಂತ ಶಾಂಪಲ್ ಒಂದೊಂದು ಹಾಕಿನೋ. ನಾಳೆ ಜೂನ್ 1ರಿಂದ ನಿಮಗೆ ಕ್ರಮಬದ್ಧವಾಗಿ ನಿಮಗೆ ನವೋದಯ ಕಾಲೇಜ್ ಮಾಸ್ಟರ್ ಗೈಡ್ ಗಣಿತಗಳು ಕಂಟಿನ್ಯೂ ಬರ್ತಾವೆ. ಈಗ ಸುಮ್ಮನೆ ನೀವು ಇವು ಲಕ್ಷ ಕೊಟ್ಟು ನೋಡ್ರಿ. ಈಗ 20, 30, 60ರಿಂದ ಭಾಗವಾಗುವ 5 ಅಂಕೆಯ ಅತಿ ದೊಡ್ಡ ಸಂಖ್ಯೆ ಯಾವುದು? ಈಗ ಇಲ್ಲಿ ಮೆಂಟಲ್ ಎಬಿಲಿಟಿ ಯಾಕೆ ಹೇಳ್ತಾನಂದ್ರೆ, ವಿಚಾರ ಮಾಡುವಂಥ ಶಕ್ತಿ ಬೇಕು ಇಂಥ ಗಣಿತ ಮಾಡ್ಬೇಕಾದ್ರೆ. ಆಮೇಲೆ ನೀವು ಏನು ಮಾಡ್ತೀರಿ, 20, 30, 60 ಲಸ ಕೂತ್ ಬಿಡ್ತೀರಿ. ಟೈಮ್ ಎಷ್ಟು ಹಾಳಾಗ್ತದೆ. ಬಾಯ್ದಿಂದೆ ಮಾಡ್ಬೋದು ನೀವು. ಒಂದು ಉದಾಹರಣೆ ತಗೋರಿ. ಈಗ ನಾನು ತಿಳಿಸ್ತೀನಿ ನಿಮಗೆ. 20 ಮತ್ತು 30, 60 ಮೊದಲು ಈ 3 ಅಂಕೆಗಳಿಂದ ಭಾಗಿಸಲ್ಪಡುವ ಸಂಖ್ಯೆ ಅಂತಂದ್ರೇನು? ಲಸ. ಇದನ್ನು ಮೊದಲು ತಕ್ಕೋಬೇಕು ನೀವು. 6 ಅಂಕೆಯ 5 ಅಂಕೆಯ ಅತಿ ದೊಡ್ಡ ಸಂಖ್ಯೆ ಮೊದಲು ತೆಗಿಯಂಗಿಲ್ಲ. ಮೊದಲು ಏನ್ ಮಾಡ್ಬೇಕು, 20, 30, 60ರಿಂದ ಭಾಗಿಸಲ್ಪಡುವ ಸಂಖ್ಯೆ ತೆಗಿಬೇಕು. ಅಂದ್ರೆ ಏನು? ಲಸ. ಇದನ್ನ ಲಸ ತಕ್ಕೋತ್ ಕೂಡ್ಬಾರ್ದು. ಇದರ ದೊಡ್ಡ ಅಂಕೆ ಯಾವುದು? ಲಸ ಬರೋಬ್ಬರಿ 60 ಹಚ್ಚಿಬಿಡ್ರಿ. ತಕ್ಕೊಳ್ಳೋದೇ ಬೇಡ ಇದನ್ನ ಲಸ. ಯಾಕಂತ ಕೇಳ್ರಿ, ಇದರ ದೊಡ್ಡ ಅಂಕೆನು 60. 20ರಿಂದ ಹೋಗ್ತದೆ, 30ರಿಂದ ಹೋಗ್ತದೆ, ಅದೇ ಲಸ ಇರ್ತು. ನಿಮಗೆ ಅಂಥ ಗಣಿತಗಳನ್ನ ನವೋದಯದಾಗ ಹಾಕಿರ್ತಾನೆ. ಆಮೇಲೆ ನೀವೇನು ಮಾಡ್ತೀರಿ, 20, 30 ಇಲ್ಲಿ ತನಕ ಲಸ ತಕ್ಕೊಂಡು ಆಮೇಲೆ ಅದನ್ನ 5 ಸ್ಥಾನದ ದೊಡ್ಡ ಸಂಖ್ಯೆ ಯಾವುದು ನೋಡ್ರಿ. ಹೆಸರಳದ 1, 2, 3, 4, 5. ಇಲ್ಲಿ ಒಂದೇ ಒಂದು ವಿಷಯ ಭಾಳ ಅಂದ್ರೆ, 5 ಸ್ಥಾನದ ದೊಡ್ಡ ಸಂಖ್ಯೆ ಬಂತು ಅಂದ್ರೆ ಕಳೆಯಬೇಕಾದ ಸಂಖ್ಯೆ ಇರ್ತದೆ. ನೆನ್ಪಿಟ್ಕೊಳ್ರಿ. ಕೂಡಿಸಬೇಕಾದ ಸಂಖ್ಯೆ ಅದೇ. 5 ಸ್ಥಾನದ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದರೆ ಅದ ಕೂಡಿಸ್ಬೇಕಾದ. ಇಲ್ಲಿ 5 ಸ್ಥಾನದ ದೊಡ್ಡ ಸಂಖ್ಯೆ ಯಾವುದು ಅಂತಂದ್ರೆ ಇದನ್ನು ನೀವು ಲಸಾದಿಂದ ಭಾಗಿಸ್ಬಿಡ್ರಿ. ನೋಡಿ, 61ನೇ 60, 9, 9ರಾಗ 6 ಹೋದ್ರೆ 3, 9 ತೋರಿ. ನೋಡ್ರಿ, 6 6ಲೆ 36, 6 ಒಳ್ಳೆ 42 ದೊಡ್ಡದಾಗ್ತದೆ. 6 6ಲೆ ಹೆಚ್ಚಿ ಬಿಡ್ರಿ, 360. ನೋಡ್ರಿ, ಈಗ 9 ಉಳಿತು. 9ರಾಗ 3 ಆದ್ರೆ 6 ಆದ್ರೆ 3, ಇದು 0. ಮತ್ತಿದು 9 ತೋರಿ. ಮತ್ತು 6ಲೆ 36, 360. ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಇದು 9, ಇದು ಮತ್ತು 3, ಇದು ಒಂದು 0. ಮತ್ತು 6ಲೇನೆ 10 ಅಂದ್ರೆ 360 ಆಯ್ತು. ಈ 9 ತಗೊಂಡಿರಿ. ಈಗ ನೋಡಿ, ಈಗ 9 ತಗೊಂಡ್ರಿ. ಆ 9 ತಗೊಂಡ್ರಿ, 360 ತೆಗೀರಿ. ಏನು ಬರ್ತದೆ? 9 ಬಂತು. 9ರಾಗ 6 ಆದ್ರೆ 3. ಈಗ ಏನ್ ಮಾಡ್ಬೇಕು, ಭಾಗಿಸಲ್ಪಡುವ ಸಂಖ್ಯೆ ಬರೋಬ್ಬರಿ ಏನ್ ಮಾಡ್ಬೇಕು, 1, 2, 3, 4, 5. ಈ ಶೇಷನ್ 5ರಾಗ ಕಳೆದ್ಬಿಟ್ಟು ಭಾಗಿಸಲ್ಪಡುವ ಸಂಖ್ಯೆ ಬಂದ್ಬಿಡ್ತು. ನೋಡಿ, 9ರಾಗ 9 ಆದ್ರೆ ಪೂಜೆ, 9ರಾಗ 3 ಆದ್ರೆ 6, 9, 9, 9. 3, 9, 60 ಇಲ್ಲದ ನೋಡಿ. 3, 9, 60 ಇದ್ದದ್ದು ಇಲ್ಲದ. ಉತ್ತರ ಸಂಖ್ಯೆ ಡಿ. ಅವಾಗ ನಿಮಗೆ ಇದು ಶಾರ್ಟ್ ಥಿಯರಿ ಒಳಗೆ ಗಣಿತ ಕಲಿಸ್ಲಿಕ್ಕೆ ನಾ ಈಗ ನಿಮಗೆ. ಆಮೇಲೆ ಈಗ ಭಾಗಿಸಲ್ಪಡುವ ಸಂಖ್ಯೆ ಇನ್ನೊಂದು ಹೇಳುತ್ತಂದ ನಾನು. ನೀವು ಬಹಳ ಸರಳ ಮೆಥಡ್ದಾಗ ಹೇಳುತ್ತಂದ. ಈಗ 5 ಸ್ಥಾನದ ದೊಡ್ಡ ಸಂಖ್ಯೆ ಹೆಂಗೆ ಕಂಡು ಹಿಡಿಬೇಕು ಅಂತಂದ್ರೆ ಇನ್ನೊಂದು ರೀತಿ ಒಳಗೂ ನೀವು ಮಾಡಬಹುದು. ಅದು ಹೆಂಗ್ರಿ ಸರ್ ಅಂತಂತ ಕೇಳ್ಬೋದು. ನಾನು ನಿಮಗೆ ಅತಿ ಈಸಿಯಾಗಿ ಟ್ರಿಕ್ಸ್ ಹೇಳ್ತಿರ್ತಾನೋ ನೋಡ್ರಿ. ಈಗ ಇಷ್ಟು ಭಾಗಿಸ್ಕೋರಿ. ಹಿಂಗೆಲ್ಲ ಭಾಗಿಸ್ಕೊಂಡಿರಿ. ಈಗ ಏನು ಮಾಡಬೇಕು, 20, 30, 60ರಿಂದ ಭಾಗವಾಗುವ 5 ಅಂಕೆಯ ದೊಡ್ಡ ಸಂಖ್ಯೆ ಅಂದ್ರೆ ಇಷ್ಟೆಲ್ಲ ಭಾಗಾಕಾರ ಮಾಡ್ರಿ. ಕೊಟ್ಟ ಸಂಖ್ಯೆಗಳ ಲಸ ತಕ್ಕೋರಿ. ಆಮೇಲೆ 5 ಸ್ಥಾನದ ದೊಡ್ಡ ಸಂಖ್ಯೆಗೆ ಭಾಗಿಸ್ರಿ. ಭಾಗಿಸಲ್ಪಡುವ ಸಂಖ್ಯೆ ಯಾವುದು ಅಂತ ಕೇಳಿದಾಗ
ಈ 1660 66ರಲ್ಲಿ ಗುಣಾಕಾರ ಮಾಡಿದರೆ 99,960 ಬರ್ತದೆ. ಮಾಡಿ ನೋಡ್ರಿ, ಹಿಂಗೂ ಮಾಡ್ಬೋದು. ಎರಡನೇ ರೀತಿ 2 ಇಲ್ಲೇ ತಿಳಿಸಿರ್ತಾನೋ. ಭಾಗಾಕಾರ ಮಾಡಂಗೆಲ್ಲ ಮಾಡಬೇಕು. ಮಾಡಿ ಈ ಭಾಗಲಬ್ಧವನ್ನು ಏನು ಮಾಡಬೇಕು, 1 6 6 6 ಭಾಜಕ್ಕೆ ಎಷ್ಟದ 60 ಅದ. ನೋಡ್ರಿ ನೀವು ಮಾಡಿ ನೋಡ್ರಿ, 60ರಲ್ಲಿ ಗುಣಾಕಾರ ಮಾಡ್ರಿ. ಇಷ್ಟು ಮಾಡಿಬಿಟ್ರೆ ಭಾಗಿಸಲ್ಪಡುವ ಸಂಖ್ಯೆ ಬರ್ತದೆ. ಈ ಪೂಜೆ ಆಮೇಲೆ ಹೊರಗಿಡೋದು 6 6 36 ಕೆಲ ಬಂತು 3, 6 6 36 1 3 39 ಕೆಲ ಬಂತು 3, 6 6 36 1 3 39 ಕೆಲ ಬಂತು 3, 6 1 6 6 1 3 9. ಈ 0 ಇಲ್ಲಿಟ್ಟು ಬಿಡ್ರಿ. ನೋಡ್ರಿ ಇದು ಉತ್ತರ ಬಂತು ಇಲ್ಲೋ. ಇದರ ಮೇನ್ ನೀವು ತಿಳ್ಕೊಬೇಕಾದದ್ದು ಏನಪ್ಪ ಅಂತಂದ್ರೆ, ಬಾಯಲೆ ಮಾಡುವಂಥ ಗಣಿತಗಳನ್ನು ಹೆಂಗೆ ಮಾಡಬೇಕು, ಅದು ಭಾಳ ನಿಮಗೆ ಇಂಪಾರ್ಟೆಂಟ್. ಈಗ ಏನು ಮಾಡ್ತಿರ್ತೀರಿ ನೀವು, 20 30 60ರಿಂದ ಭಾಗವಾಗುವ 5 ಅಂಕೆ ಐತಿ ದೊಡ್ಡ ಸಂಖ್ಯೆ ಅಂದರೆ ಇವುಗಳೆಲ್ಲ ಲಸ ತೆಗಿಬೇಕು. ಇನ್ನೊಂದು ಆಮೇಲೆ ಲಸ ತೆಗೆದಿಂದ ಏನು ಮಾಡ್ತೀರಿ, ಆಮೇಲೆ 5 ಸ್ಥಾನದ ದೊಡ್ಡ ಸಂಖ್ಯೆ ಇಟ್ಕೊಂಡು ಭಾಗಿಸ್ತೀರಿ. ಭಾಗಿಸಿದಿಂದ ಏನು ಮಾಡಬೇಕು, ಈ 39 ಈ ದೊಡ್ಡ ಸಂಖ್ಯೆದಾಗ 39 ಶೇಷನ ಕಳೆದು ಬಿಟ್ರೆ 9 9 9 60 ಬಂತು. ಅಥವಾ ಇನ್ನೊಂದಿಷ್ಟೆಲ್ಲ ಭಾಗಿಸಿ ರೆಡಿ ಮಾಡಿದಿಂದ ಈ 60ಕ್ಕೆ 1666 ಗುಣಾಕಾರ ಮಾಡಿದ್ರೆ ಈಗ 20 30 60ರಿಂದ ಭಾಗಿಸಲ್ಪಡುವ 5 ಅಂಕೆ ದೊಡ್ಡ ಸಂಖ್ಯೆ ಸಿಕ್ಬಿಡ್ತಾವೆ. ಇದಕ್ಕೆ ಗುಣಾಕಾರ ಮಾಡಿದ್ರು ಬರ್ತದೆ. ಅಥವಾ 5 ಸ್ಥಾನದ ದೊಡ್ಡ ಸಂಖ್ಯೆ ಒಳಗೆ ನೀವು ಶೇಷನ ಕಳೆದು ಬಿಟ್ಟರು ಬರ್ತದೆ. 5 ಸ್ಥಾನದ ದೊಡ್ಡ ಸಂಖ್ಯೆದಾಗ ಏನು ಕಳೆದಿರಿ ನೀವು, ಮೈನಸ್ ಶೇಷನ ಕಳೆದಿರಿ. ಇದು ಶೇಷ. ಇದನ್ನು ತಿಳ್ಕೊಬೇಕು ನೀವು. ಭಾಗಿಸಲ್ಪಡುವ ಸಂಖ್ಯೆ ದೊಡ್ಡ ಸಂಖ್ಯೆ ಬಂದಾಗ ಕಡ್ಡಾಯವಾಗಿ ಶೇಷ 5 ಸ್ಥಾನದ ದೊಡ್ಡ ಸಂಖ್ಯೆದಾಗ ಶೇಷ ಕಳೆದು ಬಿಟ್ರೆ ಭಾಗಿಸಲ್ಪಡುವ ಸಂಖ್ಯೆ ಬರ್ತದೆ. ಬೇಕಾದ್ರೆ ಹಿಂಗರೆ ಮಾಡ್ರಿ, ಬೇಕಾದ್ರೆ ಭಾಗಾಕಾರ ಮಾಡಂಗೆ ಮಾಡಿಬಿಡ್ರಿ. ಸರಿಯಾಗಿ ಮಾಡಿದಿಂದ ಈ ಭಾಗಲಬ್ಧಕ್ಕೆ ಮತ್ತು ಈ ಲಸಾಕ ಗುಣಾಕಾರ ಇದೇನಿದೆ ಲಸ. ಯಾಕೆ ಇದು ಲಸ ತೆಗಿಬೇಕಂದ್ರೆ 20 30 60ರಿಂದ ಭಾಗಿಸಲ್ಪಡುವ ಸಂಖ್ಯೆ ತಕ್ಕೊಂಡು ಭಾಗಿಸಿದ್ರೆ ಮಾತ್ರ ಎಲ್ಲ ಅಂಕೆದಿಂದ ಭಾಗ ಹೋಗ್ತದೆ, ಇರ್ಲಿಕ್ಕೆ ಭಾಗ ಹೋಗೋದಿಲ್ಲ. ಈಗ ನಾವು ಮತ್ತೊಂದು ಎಕ್ಸಾಂಪಲ್ ಆಗಿ ನಿಮಗೆ ಅಲ್ಲಿ ಲೆಕ್ಕ ಕೊಟ್ಟನು, ಅದನ್ನು ನೀವು ಮಾಡಿರಿ. ಟೈಮ್ ಕೊಟ್ಟಂದ್ರೆ ನೀವು ಮಾಡಿರಿ ಆ ಗಣಿತನ. ಒಟ್ಟ ತಪ್ಪಬಾರ್ದು. ನೀವು ಆ ಗಣಿತನ ಸರಿಯಾಗಿ ಮಾಡಬೇಕು, ಸರಿಯಾಗಿ ತಿಳ್ಕೊಬೇಕು, ತಿಳ್ಕೊಂಡು ಮಾಡಬೇಕು. ಟೈಮ್ ಆತಂದ್ರೆ ವಿಡಿಯೋ ಆನ್ ಮಾಡಿ. ಈಗ ಇಂಥ ಗಣಿತಗಳು ಬಂದಾಗ ನಾವೇನು ಮಾಡಬೇಕು, ಲಸ ತೆಗಿಬೇಕು. ಲಸನೂ ಒಂದು ಸ್ವಲ್ಪ ಕಲಿಬೇಕಾಗ್ತದೆ. ಅಥವಾ ಇನ್ನೊಂದು, ಇದ್ರಾಗ ಅತಿ ದೊಡ್ಡ ಸಂಖ್ಯೆ ಯಾವುದು, 60 ಮಗ್ಗಿ ಬರ್ಕೋತ ಹೋಗಿಬಿಡ್ರಿ ನೀವು. ಒಂದ್ಸಲ 60 ಬರದಾಗ ಅದರಲ್ಲೇ ಹೋಗ್ತದ, 12ರಲ್ಲಿ ಹೋಯ್ತು. ಆಮೇಲೆ 62 120 ಇದರಲ್ಲಿ ಹೋಯ್ತು, ಇದರಲ್ಲಿ ಹೋಗಲಿಲ್ಲ. ಭಾಳ ಸರಳ ಅದ. ಅದು ಒಂದು ರೀತಿಯಿಂದ ನೋಡ್ರಿ, 12 24 48 60ರಿಂದ ಭಾಗಿಸಲ್ಪಡುವ ಸಂಖ್ಯೆ ಬರೋಬರಿ. ಅದನ್ನು ತಕ್ಕೋಬೇಕು ಮೊದಲು ನೀವು. ಭಾಗಿಸಲ್ಪಡುವ ಸಂಖ್ಯೆ ಬರೋಬರಿ. ಸಂಖ್ಯೆ ಬರೋಬರಿ ಲಸ. ಬರೋಬರಿ ಇದ್ರಾಗ ದೊಡ್ಡ ಸಂಖ್ಯೆ. ಈಗ ನೀವು 2ರಲ್ಲಿ 3ರಲ್ಲಿ 4ರಲ್ಲಿ 2ರಲ್ಲಿ 3ರಲ್ಲಿ 5ರಲ್ಲಿ ಹೊಡ್ಕೋತ ಬಂದ್ರು ಅದ್ರ ಟೈಮ್ ಎಷ್ಟು ತಿಳಿತದಂತಂದ್ರೆ, ನೀವು ಇಂಥ ಲೆಕ್ಕಗಳು ಇದ್ದಾಗ ನೀವು ಇದರ ದೊಡ್ಡ ಅಂಕಿ ಯಾವುದದ 60 ಅದ, 60ರ ಮಗ್ಗಿ ಬರ್ಕೋತ ಹೋಗ್ಬಿಡ್ರಿ. 61ರಲ್ಲಿ 60 ಫಸ್ಟ್ 60 ಬರದ್ರಿ, ಇದರಲ್ಲೇ ಹೋತು. ಇವೆರಡು ಅಂಕಿಲಿ ಹೋಗಲಿಲ್ಲ. ದೊಡ್ಡ ಮಗ್ಗಿನೇ ಬರಿಬೇಕು. 62ರಲ್ಲಿ 120 ನೋಡ್ರಿ. ಎದಕ್ಕೆ ಹೋತು ನೋಡ್ರಿ. ಇದರಲ್ಲೇ ಹೋತು, ಇದರಲ್ಲೇನು ಹೋತು, ಆದರೆ ಇದರಲ್ಲಿ ಹೋಗಲಿಲ್ಲ. 6 3 18 ಅಂದ್ರೆ 180ಕ್ಕೆ ಯಾವ್ದ್ಯಾವ್ದ್ರಲ್ಲಿ ಹೋತು. 12 1 12 12ರಲ್ಲಿ ಹೋತು. 24 5 120 24ರಲ್ಲಿ ಹೋಗ್ಲಿಲ್ಲ. ಇದು ನೋಡ್ರಿ, 24 24 24ರ ಮಗ್ಗಿ ಒಳಗೆ 180 ಬರೋದಿಲ್ಲ.
60ರಲ್ಲಿ ಹೋಯ್ತು, 48ರಲ್ಲಿ ಹೋಗೋದು. 6 2 6 3 6 4 24. ಸ್ವಲ್ಪ ವಿಚಾರ ಮಾಡಬೇಕು. 24 ಅಂತ ನೋಡ್ರಿ, 12 24 24 10 ಹೋತು. 48 ನೋಡ್ರಿ ಎಷ್ಟರಲ್ಲಿ ಹೋಗ್ತದೆ? 48ರಲ್ಲಿ ಹೋಗ್ತದಿಲ್ಲ ನೋಡ್ರಿ. 48ರಲ್ಲಿ 4 5 4 4 5 ಈ 48ಕ್ಕೆ ನೀವು 240ಕ್ಕೆ 48ರಲ್ಲಿ ಭಾಗಿಸೋದು ಹೆಂಗನ್ನು ತೋರಿಸ್ತಾನ ನೋಡಿ. 48 4 5 20, 4 6 24 ದೊಡ್ಡದಾಗ್ತದೆ, ಹಚ್ಚಬಾರ್ದು. ಯಾಕಂದ್ರೆ ಮುಂದೆ 8 ಅದ. 5 8 40 ಕೈಲ ಬಂತು 4, 5 4 21 4 24, 48ರಲ್ಲಿ ಭಾಗ ಹೋಗುತ್ತಂದ್ರೆ ಈಗ ಲಸ ಯಾವ್ದು ಹಚ್ಕೋತೀರಿ ನೀವು? ಈ ಸಂಖ್ಯೆನೇ ಲಸ ಹಚ್ಕೋಬೇಕು. 3 ಅಂಕಿಯಿಂದ ಭಾಗ ಹೋತಂದ್ರೆ ಏನ್ ಮಾಡ್ಬೇಕು? ಲಸ 246 ಲಸ. ಇಂಥವೆಲ್ಲ ಈಸಿ ಟ್ರಿಕ್ಸ್. ಆಮೇಲೆ 12 24 48 60 ಎಲ್ಲ ಲಸ ತಕೊತ್ ಕೂತ್ ಬಿಡುದು. ಇಂಥ ಲೆಕ್ಕಗಳನ್ನೇ, ಯಾಕಂದ್ರೆ ಇವೆಲ್ಲ ಸೈನ್ಸ್ ಸ್ಕೂಲ್ನೊಳಗೆ ಬೀಳ್ತಿದ್ವು, ಎಲ್ಲ ರೀತಿ ಪ್ರಕಾರ ಇದು. ಈಗ ನೀವು ಬಾಯಿಲೆ ಮಾಡ್ಬೇಕು. 12 24 48 60 ಲಸ ಎಷ್ಟಪ್ಪ ಅಂತ ಕೇಳಿದ್ರೆ ದೊಡ್ಡ ಅಂಕೆ ಬಗ್ಗೆ ಅದು ಬರ್ಕೊತ ಹೋಗ್ಬಿಡ್ರಿ. ಪ್ರತಿಯೊಂದು ಸಲ ಎಲ್ಲ ಅಂಕಿದಿಂದ ಭಾಗ ಹೋಗ್ತಾವೆ. ಇವು ಪಟ ಪಟ ತಿಳಿತದೆ, ಇದು ತಿಳಿತದೆ, ಇದು ತಿಳಿತದೆ, ಇದು ತಿಳಿತದೆ. ಇದು ಒಂದು ಸ್ವಲ್ಪ ಭಾಗಿಸಿ ನೋಡಿಬಿಡ್ಬೇಕು. ಪ್ರತಿಯೊಂದು ಸಲ 3 ಅಂಕಿಲೆ ಭಾಗ ಹೋಗ್ತಾ 48ರಲ್ಲಿ ಭಾಗಿಸಿ ನೋಡಿಬಿಡ್ಬೇಕು. ಈಗ 240 ಅಂತೂ ಬಂತು. 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಹುಷಾರ್. 6 ಅಂಕೆ ಅತಿ ಚಿಕ್ಕ ಸಂಖ್ಯೆ ಹೆಂಗೆ ತಕ್ಕೋಬೇಕು ನೋಡ್ರಿ. 1 2 3 4 5 6. 6 ಅಂಕೆ ಅತಿ ಚಿಕ್ಕ ಸಂಖ್ಯೆ. 1 2 3 4 5 6. 6 ಅಂಕೆ ಅತಿ ಚಿಕ್ಕ ಸಂಖ್ಯೆದಿಂದ ಎದರಲ್ಲೇ ಭಾಗಿಸಿ ಬಿಡ್ಬೇಕಂದ್ರೆ ಲಸಾದಿಂದ ಭಾಗಿಸ್ಬೇಕು. 240 ನೋಡ್ರಿ. 24 4 96 ನೋಡ್ರಿ. 24 4 96 ಅಂದ್ರೆ 960. ಪೂಜೆ 10 6 4 ಎಲ್ಲ ಬಂತು 1. ಈ ಪೂಜೆ ತೋರಿ. 24 48 ದೊಡ್ಡದಾಗ್ತದ ನೋಡ್ರಿ. ಇಂಥ ದೊಡ್ಡ ಬಗ್ಗೆಲೆ ನಾ ಭಾಗ ಕರೆಂಗ್ ಮಾಡ್ಬೇಕು ಅನ್ನೋದು ತೋರಿಸ್ತಾನ. 24ರಲ್ಲಿ ನೀವು 40ಕ್ಕೆ ಭಾಗಿಸಿದ್ರೆ ಏನಾಗ್ತದೆ? 24 48 ದೊಡ್ಡದಾಗ್ತದ. 24 ಒಂದಲೆ ಅಂದ್ರೆ 241 240. ಪೂಜೆ 10 4 ಆದ್ರೆ 6 ಕೈಲ ಬಂತು 1. 4 3 ಅಂದ್ರೆ 1. ಇದನ್ನ ತಗೋರಿ. 24 6 24 168 ದೊಡ್ಡದು. 24 6 ಮಾಡಿ ನೋಡ್ಬೇಕು ಹಚ್ಚದಾಗ. 24 6 106 ಪೂಜೆ 24 144 ಹೋಗ್ತದೆ. 6 ಹಚ್ಚರಿ. 24 144 ಪೂಜೆ 10 4 ಆದ್ರೆ 6 ಕೈಲ ಬಂತು 1. 6 5 ಆದ್ರೆ 1 0. ಭಾಗಿಸಲ್ಪಡುವ ಸಂಖ್ಯೆ ಹೇಗೆ ಮಾಡಬೇಕು ಅನ್ನೋದು ನೋಡ್ರಿ. ಈಗ 2 ರೀತಿ ತೋರಿಸ್ತನು. 6 ಸ್ಥಾನದ ಚಿಕ್ಕ ಸಂಖ್ಯೆ 1 2 3 4 5 6. 6 ಸ್ಥಾನದ ಚಿಕ್ಕ ಸಂಖ್ಯೆ ಹಚ್ಕೊಂಡ್ರಿ. ಇದರಾಗ ಇದನ್ನ ಕಳಿಯಿರಿ. ಇದಕ್ಕೇನಂತಾರ? ಭಾಜಕ ಅಂತಾರ. ಇದಕ್ಕೇನಂತಾರ? ಶೇಷ ಅಂತಾರ. ಭಾಜಕ ಮತ್ತು ಕೂಡಿಸಬೇಕಾದ ಸಂಖ್ಯೆ. ಕೂಡಿಸಬೇಕಾದ ಸಂಖ್ಯೆ ತಕ್ಕೋಬೇಕು. ಕೂಡಿಸಬೇಕಾದ ಸಂಖ್ಯೆ ತಕ್ಕೋಬೇಕು. ಹೆಂಗ್ ತಕ್ಕೋಬೇಕು ಅನ್ನೋದು ಹೇಳ್ತಾನ. ಕೂಡಿಸಬೇಕಾದ ಸಂಖ್ಯೆ ಅಂದ್ರೆ ಏನ್ ಮಾಡ್ಬೇಕು? ಭಾಜಕ ಶೇಷ ಬರೋಬ್ಬರಿ 240 ಮೈನಸ್ 160 ಈಜ್ವಲ್ ಟು ಎಷ್ಟೊತ್ತು? 14 6 ಆದ್ರೆ 8. ಪೂಜೆ 14 6 ಆದ್ರೆ 8 ಕೈಲ ಬಂತು 1. ಪೂಜೆ 80. ಈ 80 ಇದ್ರಾಗ ಕೂಡಿಸ್ಬಿಡ್ಬೇಕು. ಪೂಜೆ 8 0 0 0 1. ಆನ್ಸರ್ ಈಸ್ ಈಕ್ವಲ್ ಟು 1 2 3 8 0. ಎಲ್ಲದ ನೋಡ್ರಿ, ಅಂಕಿ ಹುಡ್ಕ್ಯಾಡ್ರಿ. ಎಲ್ಲದ 1 3 0 80 ಉತ್ತರ ಸಂಖ್ಯೆ ಇಲ್ಲಿ.
ಇನ್ನೊಂದು ರೀತಿ ಬರ್ತದೆ. ಇನ್ನೊಂದು ರೀತಿ ಇದು ಬರಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ ಇಷ್ಟೆಲ್ಲ ನೋಡ್ರಿ, ಕೂಡಿಸಬೇಕಾದ ಸಂಖ್ಯೆ ತಕ್ಕೊಳ್ಳೋದು ನಿಮಗೆ ನೆನಪು ಉಳಿಲಿಲ್ಲ ಅಂತಂದ್ರೆ ಇನ್ನೊಂದ್ಸಲ ರೀತಿ ಹೇಳ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ಇನ್ನೊಂದು ರೀತಿಯೊಳಗೆ ಬಾಯಿಲೇನೆ ಬರ್ತದೆ, ನಿಮಗೆ ಮಾಡಿ ನೋಡ್ರಿ. ಹೆಂಗೆ ಮಾಡೋದು ತೋರಿಸ್ತಾನೆ ನೋಡ್ರಿ. ಈಗ ಕೂಡಿಸಬೇಕಾದ ಸಂಖ್ಯೆ ತಕ್ಕೊಂಡ್ರಿ. ಮೊದಲು ಏನು ಮಾಡಬೇಕು? 12, 24, 48, 60ರಿಂದ ಭಾಗಿಸಲ್ಪಡುವ ಸಂಖ್ಯೆ ಬಾಯಿಲೆ ತೆಗೆದನು ಹಿಂಗೆ ತೆಗೀರಿ, ನಿಮಗೆ ಟೈಮ್ ಉಳಿತಾಯ ಅಂತ. ಎಷ್ಟು ದೊಡ್ಡ ಈಗ ನವೋದಯದ ಲೆಕ್ಕ ಕೊಡ್ಲಿಕ್ಕಿಲ್ಲ ಬಹುಶಃ, ಯಾಕಂದ್ರೆ ಅವಾಗೆಲ್ಲ ಇಂಥ ಗಣಿತಗಳನ್ನು ವಿದ್ಯಾರ್ಥಿಗಳು ಮಾಡಿ ಹೋಗ್ತಿದ್ರು. ಈಗ ನೀವೇನು ಮಾಡಬೇಕು? 12, 24, 48 ಲಸ ಬಾಯ್ದಿಂದ ಹೇಗೆ ತಕ್ಕೊಳ್ಳೋದು ಅನ್ನೋದು ತೋರಿಸಿ ನಿಮಗೆ 240 ಬಂತು. 6 ಸ್ಥಾನದ ಚಿಕ್ಕ ಸಂಖ್ಯೆಗೆ ಲಸಾದಿಂದ ಭಾಗಿಸಿದ್ರೆ ಉತ್ತರ ಎಷ್ಟು ಬಂತು? 160 ಬಂತು. ಕೂಡಿಸಬೇಕಾದ ಸಂಖ್ಯೆ ಅಂದರೆ ಭಾಜಕ ಮೈನಸ್ ಶೇಷ ಎಷ್ಟು ಬಂತು? 80 ಬಂತು. 6 ಸ್ಥಾನದ ಚಿಕ್ಕ ಸಂಖ್ಯೆದಾಗ ಆ 80 ಕೂಡಿಸಿದ್ರೆ 6 ಸ್ಥಾನದ ಅಂದ್ರೆ 12, 24, 48, 60ರಿಂದ ಭಾಗಿಸಲ್ಪಡುವ 6 ಸ್ಥಾನದ ಚಿಕ್ಕ ಸಂಖ್ಯೆ. ಇದರ ಹಿಂದಿನ ಸಂಖ್ಯೆ ಯಾವ ಭಾಗ ಹೋಗಂಗಿಲ್ಲ, ಇದರ ಮುಂದಿನ ಸಂಖ್ಯೆಗಳು ಬೇಕಾದಷ್ಟು ಭಾಗ ಹೋಗ್ಬೋದು. ಅದಕ್ಕೆ ಇದಕ್ಕೆ ಚಿಕ್ಕ ಸಂಖ್ಯೆ ಅಂತ ನಾವು. ಇದಕ್ಕಿಂತಲೂ ಸಣ್ಣ ಅಂಕಿ ನೀವು ಬೇಕಾದ ಇಟ್ಕೋರಿ, ನೀವು ಸಾಧ್ಯನೇ ಇಲ್ಲ ಭಾಗ ಹೋಗ್ಲಿಕ್ಕೆ. ಯಾವ್ದರಿಂದ ಭಾಗ ಹೋಗೋದಿಲ್ಲ? ಈ ಅಂಕಿದಿಂದ ಭಾಗ, ಎಲ್ಲ ಅಂಕಿದಿಂದ ಭಾಗ ಹೋಗ್ಬೇಕಾದ್ರೆ ಇದೇ ಅಂಕಿ. ಆದ್ರೆ ಇದಕ್ಕಿಂತಲೂ ನೀವು ಒಂದು ಅಂಕಿ ಕಡಿಮೆ ಮಾಡ್ರಿ, ಹೋಗೋದು. ಇಷ್ಟಂತೂ ತಿಳಿತಾ? ಇಷ್ಟೆಲ್ಲ ಬ್ಯಾಡ್ರಿ ಸರ. ಇಷ್ಟು ಮಾಡೋದ್ರೊಳಗೆ ಏನು ಮಾಡ್ಬೇಕು? ಇಷ್ಟೆಲ್ಲ ಭಾಗಾಕಾರ ಮಾಡ್ರಿ. 6 ಸ್ಥಾನದ ಚಿಕ್ಕ ಸಂಖ್ಯೆ ಭಾಗಾಕಾರ ಮಾಡಿಬಿಟ್ರಿ ಅಂದ್ರೆ ನೀವು ಏನು ಮಾಡಬೇಕು? ಈಗ ಡೈರೆಕ್ಟ್ ಉತ್ತರ ಬರ್ಬೇಕಾದ್ರೆ ಈ ಲಸ ಎಷ್ಟದ? 240 ಅದ. ಇದಕ್ಕೆ ಗುಣಾಕಾರ ಚಿಹ್ನೆ ಹಾಕ್ರಿ. ಇದ್ರ ಮುಂದಿನ ಅಂಕಿಲಿ ಗುಣಾಕಾರ ಮಾಡಿಬಿಡ್ರಿ. 416 ಅಂದ್ರೆ 417 ಗುಣಾಕಾರ ಮಾಡಿಬಿಡ್ರಿ, ಉತ್ತರ ಸಿಕ್ಬಿಡ್ತದೆ ನಿಮಗೆ. ನೋಡ್ರಿ, ಇದು ಎರಡನೇ ರೀತಿ. ಎಲ್ಲ ಇಷ್ಟೆಲ್ಲ ಲೆಕ್ಕ ಮಾಡಿದಿಂದ ಕೂಡಿಸಬೇಕಾದ ಸಂಖ್ಯೆ ನಿಮಗೆ ತಿಳಿಲಿಲ್ಲ ಅಂತಂದ್ರೆ ಇದೊಂದು ರೀತಿ ಒಳಗೆ ಮಾಡ್ಬೋದು. ಇಷ್ಟೆಲ್ಲ ಭಾಗಾಕಾರ ಮಾಡ್ಕೊಳ್ಳೋದು. 240ಕ್ಕೆ 416 ಇದ್ದದನ್ನು 417ದಿಂದ ಗುಣಾಕಾರ ಮಾಡಿದ್ರಿ ಅಂದ್ರೆ 24. ಈಗ 0 ಆಮೇಲೆ ಇಡ್ರಿ. 24 7 168, 24 7 168, 24 1 24. ನೋಡ್ರಿ, 4 ಇಲ್ಲೊಂದು 0 ಬಂತು. ಈಗ 4 ಉಳಿತು. 24 4 96, 1 4 ಎಷ್ಟು ನೋಡ್ರಿ? 100 ಬಂತು. ಈ 0 ಇಲ್ಲಿ ಇಟ್ಟು ಬಿಡ್ರಿ. ನೋಡ್ರಿ ಎಷ್ಟು ಸರಳದ ರೀತಿ. ಉತ್ತರ ಸಂಖ್ಯೆ ಯಾವುದದ? ಉತ್ತರ ಸಂಖ್ಯೆ ಎ ಅದ. ಎ ಹಾಕೊಂಡು ಬಿಡ್ರಿ. ತಿಳಿತಲ್ಲ ನಿಮಗೆ? ಹಿಂಗೆ ಗಣಿತಗಳನ್ನು ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡಿ. ಆಮೇಲೆ ಇನ್ನೊಂದು, ನಮ್ಮ ಯೂಟ್ಯೂಬ್ ಚಾನಲ್ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನೀವು. ಈ SL ನಂಬರ್ ಅಂತ ಬರೋ ಗಣಿತಗಳನ್ನು ಎಲ್ಲ ನೀವು ಪ್ರಾರಂಭದಿಂದ SL ನಂಬರ್ 1ರಿಂದ 1 ನೋಟ್ಬುಕ್ ಮಾಡಿ ನೀವು ಬಿಡಿಸ್ಕೋತ ಹೋಗ್ಬೇಕು. ಅಂದ್ರೆ ನಿಮಗೆ ಈ ಗಣಿತ ಇದು ನೋಡ್ರಿ. ಈಗ ಇದನ್ನ ನೀವು ನಾಳೆ ಜೂನ್ದಿಂದ ಇದು ಕ್ರಮಬದ್ಧವಾಗಿ ನಿಮ್ಮ ಯೂಟ್ಯೂಬ್ದಾಗ ಬಂದ್ಬಿಡ್ತದೆ. ನವೋದಯ ಅಭ್ಯಾಸ ಇದು ಹೆಂಗೆ ಬರ್ತದೆ? NCB 01, NCB 02, NCB 03, NCB 04. 04ದಾಗ ಈಗ ಸದ್ಯ 04 ನಡೆದಾಗ ಎಷ್ಟನೇದಿದು? 13ನೇ ವಿಡಿಯೋ ಅದ. ಇದು ಇನ್ನ ಎಷ್ಟು ವಿಡಿಯೋ ಆಗ್ತಾವೇನೋ. ಇದೆಲ್ಲ ನಿಮ್ಮ ಸಂಖ್ಯೆ, ಭಾಗಿಸಲ್ಪಡುವ ಸಂಖ್ಯೆ, ಲಸ ಮಾಸ ಎಲ್ಲ ಬಂದ್ಬಿಡ್ತದೆ. ಇದು ಅನುಕ್ರಮ ಚಾಪ್ಟರ್ ವೈಸ್ ಇದ್ದದನ್ನ ಅಭ್ಯಾಸನ ನಾವು ಜೂನ್ದಿಂದ ಹಾಕ್ತೀವಿ. ಇನ್ನ ವಿಡಿಯೋ ರೆಡಿ ನಡಿಲಿಕ್ಕತ್ತಾವ, ಇವು ಮುಗುದಿಲ್ಲ. ಈಗ ಇನ್ನ ನಿಮಗೆ ರೆಡಿ ಮಾಡ್ಲಿಕ್ಕತ್ತದ. ಜೂನ್ದಿಂದ ನೋಡ್ರಿ. ಜೂನ್ 1ನೇ ತಾರೀಕಿನ ನವೋದಯ ಚಾಲೆಂಜ್ ಇಟ್ಕೊಂಡು ಕೂತು ಈ ಪ್ರಶ್ನೆ ಸಂಖ್ಯೆ ನಿಮ್ಮ ನವೋದಯ ಚಾಲೆಂಜ್ದಾಗ ಸಿಗಲೇಬೇಕು. ಇದು ಸಿಗುವುದಿಲ್ಲ. ಇದು ಮಾದರಿ. ಇದು ಮಾದರಿ. ಇದು ನವೋದಯ ಚಾಲೆಂಜ್ದಾಗ ಈ ಗಣಿತ ಸಿಗ್ತದೆ ನಿಮಗೆ. ಅವ್ರು ಒಂದೇ ಹಾಕ್ಯಾರ, ನಮ್ಮ KP ದರಿಗೌಡರು ಒಂದೇ ಹಾಕ್ಯಾರ. ಅವ್ರ ಬುಕ್ಕನ್ನೇ ಬೆಳೆಸಿನ ನಾನು. ಒಂದು ಮಾಸ್ಟರ್ ಗೈಡನ್ನು ಬೆಳೆಸಿನು, ಇದನ್ನು ಬೆಳೆಸಿನು.
ಅವ್ರ ಬುಕ್ಕ ತಗೋರಿ ರಿಸಲ್ಟ್ ಆಗ್ತಾವ, ಈ ಗಣಿತಗಳು ನಿಮಗೆ ರಿವಿಷನ್ ಮಾಡಿಸ್ತಾವ. ಇದು ಎಲ್ಲಿ ಸಿಗ್ತದ? ನವೋದಯದೊಳಗೆ 4ನೇ ಚಾಪ್ಟರ್ದೊಳಗೆ, ನವೋದಯ ಚಾಲೆಂಜ್ದಾಗ 4ನೇ ಚಾಪ್ಟರ್ದಾಗ ನೀವು 15ನೇ ಲೆಕ್ಕ ತೆಗೆದು ನೋಡ್ರಿ, ಅದನ್ನೋ ಇಲ್ಲೋ ಒಂದು ಸ್ವಲ್ಪ ಸೀರಿಯಲ್ ನಂಬರ್ ತಪ್ಪಿರ್ತಾವೇನೋ ಗಡಿಬಿಡಿಯಾಗಿ, ಆದ್ರೆ ಈ ಪ್ರಶ್ನೆ ಇದ್ದಾಗ ಅದು ಡೆಫಿನೆಟ್ಲಿ ಸಿಗ್ತಾವೆ. ಒಮ್ಮೆ ಗಡಿಬಿಡಿಯಾಗಿ ಹಾಕಿರಂಗಿಲ್ಲ ಪ್ರಶ್ನೆನ, ಆ ಪ್ರಶ್ನೆ ಸಿಗುತ್ತದೆ. ಚೆನ್ನಾಗಿ ಬಿಡಿಸೋರು ಫೇರ್ದಾಗ ಇದನ್ನು ಅಪ್ಲೋಡ್ ಮಾಡ್ತಾನೋ, ಲಕ್ಷ ಕೊಟ್ಟು ನೋಡ್ರಿ. ಜೂನ್ದಿಂದ ಎಲ್ಲ ನವೋದಯ ಚಾಲೆಂಜ ಮಾಸ್ಟರ್ ಗೈಡ್ ಇಟ್ಕೊಂಡು ಕೂಡ್ರಿ, ನವೋದಯ ರಿಸಲ್ಟ್ 100% ಆಗ್ತದೆ ನಿಮ್ಮದು.